ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಾನ್ವೀಸ್ ಕಿಚನ್ ವರ್ಲ್ಡ್. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಈಸಿಯಾಗಿ ಮಾಡಬಹುದಾದ ಒಂದು ಹೆಲ್ದಿ ಮತ್ತು ಫಿಲ್ಲಿಂಗ್ ಸ್ಮೂತಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಅದೇ ನಮ್ಮ ಆಪಲ್ ಓಟ್ಸ್ ಸ್ಮೂತಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಅಥವಾ ಲೈಟಾಗಿ ಏನಾದರೂ ಬೇಕು ಅನಿಸಿದಾಗ ಮಾಡ್ಕೊಳ್ಬೋದು. ವಿಶೇಷವಾಗಿ ಕೆಲವೊಮ್ಮೆ ಅಕೇಶನ್ಸ್ ಅಥವಾ ರಜಾ ದಿನಗಳಲ್ಲಿ ಹೊರಗಡೆ ಹೆವಿಯಾಗಿ ಊಟ ಅಥವಾ ಡಿನ್ನರ್ ಆಗಿರುತ್ತೆ ಅಲ್ವಾ, ಅಂಥ ಸಂದರ್ಭದಲ್ಲಿ ಮುಂದಿನ ದಿನ ಸಿಂಪಲ್ ಮೀಲ್ ಆಪ್ಷನ್ ಆಗಿ ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ಅಷ್ಟು ಓಟ್ಸನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಚಿಕ್ಕ ಕಪ್ಪನ್ನು ಮೆಷರ್ಮೆಂಟ್ಗೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವ ಕಪ್ನಲ್ಲಿ ಮೆಷರ್ಮೆಂಟ್ ಮಾಡ್ತೀರೋ ಅದನ್ನೇ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ಗೂ ಯೂಸ್ ಮಾಡ್ಕೊಳ್ಳಿ. ಇದಕ್ಕೆ ಈಗ 1 ಟೇಬಲ್ ಸ್ಪೂನ್ನಷ್ಟು ಚಿಯಾ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ. ನಂತರ 4 ರಿಂದ 5 ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟವಾದರೆ ಬೇರೆ ಡ್ರೈ ಫ್ರೂಟ್ಸ್ ಕೂಡ ಆ್ಯಡ್ ಮಾಡ್ಕೊಳ್ಬೋದು, ಆದರೆ ಇಲ್ಲಿ ನಾನು ಬಾದಾಮಿ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಸುಮಾರು 1/4 ಟೀ ಸ್ಪೂನಷ್ಟು ಸಿನಮನ್ ಪೌಡರ್ ಹಾಕೊಳ್ತಾ ಇದ್ದೀನಿ, ಅಂದರೆ ಚಕ್ಕೆ ಪುಡಿನ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ನಾವು ಓಟ್ಸ್ ಅಳತೆ ಮಾಡ್ಕೊಂಡಿರ್ತೀವಲ್ವ, ಅದೇ ಕಪ್ಪಲ್ಲಿ 2 ಕಪ್ ಅಷ್ಟು ಹಾಲನ್ನು ಇಲ್ಲಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಲೋ ಫ್ಯಾಟ್ ಮಿಲ್ಕನ್ನು ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಹಾಲು ಬೇಡ ಅನಿಸಿದರೆ ಆಲ್ಮಂಡ್ ಮಿಲ್ಕ್ ಅಥವಾ ಕೊಕೊನಟ್ ಮಿಲ್ಕ್ ಅಥವಾ ಸೋಯಾ ಮಿಲ್ಕ್ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೂತಿಗೆ ನ್ಯಾಚುರಲ್ ಸ್ವೀಟ್ನೆಸ್ ಬರಲಿ ಅಂತ 3 ಖರ್ಜೂರವನ್ನು ಬೀಜ ತೆಗೆದೀಗ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಖರ್ಜೂರ ಹಾಕ್ಕೊಳ್ಳೋದ್ರಿಂದ ಎಕ್ಸ್ಟ್ರಾ ಶುಗರ್ ಆ್ಯಡ್ ಮಾಡ್ಕೊಳೋದು ಬೇಕಿರಲ್ಲ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಕ್ಸ್ಚರ್ನ ಸುಮಾರು 15 ರಿಂದ 20 ನಿಮಿಷ ಹಾಗೆ ನೆನೆಯಲು ಬಿಡಬೇಕು. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ಬನ್ನಿ. ಈಗ ಇದಕ್ಕೆ 1 ಕಪ್ನಷ್ಟು ಕಟ್ ಮಾಡ್ಕೊಂಡಿರುವ ಆಪಲ್ ಪೀಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ನಿಮಗೆ ಸ್ಮೂತಿ ತುಂಬ ಸ್ಮೂತಾಗಿ ಬೇಕು ಅಂದರೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಬೋದು, ಆದರೆ ಆಪಲ್ ಮತ್ತು ಓಟ್ಸ್ನ ಸ್ವಲ್ಪ ಟೆಕ್ಸ್ಚರ್ ಬಾಯಿಗೆ ಸಿಗಬೇಕು ಅನಿಸಿದ್ರೆ ಸ್ವಲ್ಪ ಕೋರ್ಸ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೋದು. ನೋಡಿ, ನಮ್ಮ ಸ್ಮೂತಿ ಈಗ ಈ ರೀತಿ ರೆಡಿಯಾಗಿದೆ. ಈಗ ಇದನ್ನು ಸರ್ವ್ ಮಾಡೋಣ ಬನ್ನಿ. ಇಲ್ಲಿ ನಾನು ಸಬ್ಜಾ ಸೀಡ್ಸ್ನ ಸುಮಾರು ಅರ್ಧ ಗಂಟೆ ಮುಂಚೆ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೆ. ಒಂದು ಗ್ಲಾಸ್ಗೆ ಈಗ 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ. ಈಗ ನಾವು ಗ್ರೈಂಡ್ ಮಾಡ್ಕೊಂಡಿರೋ ಸ್ಮೂತಿಯನ್ನು ಇದಕ್ಕೆ ಹಾಕೊಳ್ಳೋಣ. ಮೇಲೆ ಇನ್ನೂ ಸ್ವಲ್ಪ ಸಬ್ಜಾ ಸೀಡ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಸ್ವಲ್ಪ ಕಟ್ ಮಾಡ್ಕೊಂಡಿರೋ ಆಪಲ್ ಪೀಸ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಆಪಲ್ ಪೀಸಸ್ ಮಧ್ಯ ಮಧ್ಯ ಸಿಕ್ಕಾಗ ಸ್ಮೂತಿ ಕುಡಿಯೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ತುಂಬ ಯಮ್ಮಿಯಾಗಿರುತ್ತೆ. ಕೊನೆಯಲ್ಲಿ ಮೇಲೆ ಅರ್ಧ ಸ್ಪೂನಷ್ಟು ಹನಿ ಹಾಕ್ಕೊಳ್ತಾ ಇದ್ದೀನಿ. ಹನಿ ಸಂಪೂರ್ಣ ಆಪ್ಷನಲ್, ಬೇಡ ಅನಿಸಿದರೆ ಸ್ಕಿಪ್ ಮಾಡ್ಬೋದು. ಖರ್ಜೂರ ಕಡಿಮೆ ಹಾಕಿದರೆ ಅಥವಾ ಸ್ವಲ್ಪ ಎಕ್ಸ್ಟ್ರಾ ಸ್ವೀಟ್ನೆಸ್ ಬೇಕು ಅನಿಸಿದರೆ ಮಾತ್ರ ಹಾಕ್ಕೊಳ್ಳಿ. ಅಷ್ಟೇ ನೋಡಿ, ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ನಮ್ಮ ಆಪಲ್ ಓಟ್ಸ್ ಸ್ಮೂತಿ ರೆಡಿಯಾಗಿದೆ. ಓಟ್ಸ್, ಆಪಲ್, ಚಿಯಾ ಸೀಡ್ಸ್, ಆಲ್ಮಂಡ್ಸ್ ಮತ್ತು ಸಬ್ಜಾ ಸೀಡ್ಸ್ ಇವೆಲ್ಲ ಸೇರಿರೋದ್ರಿಂದ ಇದು ಫಿಲ್ಲಿಂಗ್ ಆಗಿ ಅನಿಸಬಹುದು ಮತ್ತು ನಿಮ್ಮ ದಿನದ ಆಹಾರದಲ್ಲಿ ಫೈಬರ್ ರಿಚ್ ಇಂಗ್ರೀಡಿಯೆಂಟ್ಸ್ ಸೇರಿಸಿಕೊಳ್ಳಲು ಒಂದು ಈಸಿ ಆಪ್ಷನ್ ಆಗಿರುತ್ತೆ ಇದು. ಹಾಗಾಗಿ ನೀವು ಕೂಡ ಈ ಸಿಂಪಲ್ ಆಪಲ್ ಓಟ್ಸ್ ಸ್ಮೂತಿನ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಬಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ರೆಸಿಪೀಸ್ಗಾಗಿ ಸಾನ್ವೀಸ್ ಕಿಚನ್ ವರ್ಲ್ಡನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.